ನಾಗಮಂಗಲ ಪಟ್ಟಣದಲ್ಲಿ ಸೆಕ್ಷನ್ 144 ಜಾರಿಗೊಳಿಸಲಾಗಿತ್ತು. ಅದನ್ನು ತೆರವುಗೊಳಿಸಲಾಗಿದೆ. ಸೆಪ್ಟೆಂಬರ್ 11ರಿಂದ 14ರ ತನಕ ಜಾರಿಯಲ್ಲಿದ್ದಂತ ಸೆಕ್ಷನ್ 144 ಸಹಜ ಸ್ಥಿತಿಗೆ ಮರಳಿದಂತ ನಾಗಮಂಗಲ ಪಟ್ಟಣ ಸೆಕ್ಷನ್ 144 ತೆರವು ಮಾಡಿದ್ರು ಪೊಲೀಸರು. ಸೆಕ್ಷನ್ 144 ಅನ್ನ ಈಗ ಕ್ಲಿಯರ್ ಮಾಡಲಾಗಿದೆ. ನಾಗಮಂಗಲ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋಮು ಗಲಭೆಗೆ ಕೇರಳ ಲಿಂಕ್ ಆರೋಪ ಏನಿದೆ, ಆರೋಪಿಗಳ ಹಿನ್ನೆಲೆಯನ್ನು ತಿಳಿಯೋದಕ್ಕೆ ಈಗ ಎಸ್ಪಿ ಮುಂದಾಗಿದ್ದಾರೆ. A44 ಯೂಸುಫ್ ಹಾಗೇನೆ A61 ನಾಜೀರ್ ಇವರ ಮೂಲ ಎಲ್ಲಿಂದ ಇಂಟರ್ನಲ್ ಸೆಕ್ಯೂರಿಟಿಗೆ ಮಂಡ್ಯ ಎಸ್ಪಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಬ್ಬರೂ ಕೂಡ ನಿಷೇಧಿತ PFI ಸಂಘಟನೆಯವರ ಯಾವುದಾದ್ರೂ ಕೇಸ್ಗಳು ಇವರ ಮೇಲೆ ಇದೆಯಾ, ಯಾವುದಾದ್ರೂ ಗಲಾಟೆಯಲ್ಲಿ ಇವರು ಪಾಲ್ಗೊಂಡಿದ್ದಾರಾ, ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸುವುದಕ್ಕೆ ಎಸ್ಪಿ ಮುಂದಾಗಿದ್ದಾರೆ. ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲ್ದಂಡಿ ಬಂತರಿಬ್ಬರು ಕೂಡ PFI ಸದಸ್ಯರು ಅಂತ VSP ಆರೋಪ ಮಾಡಿದೆ. ಇನ್ನು ನಾಗಮಂಗಲ ಗಲಭೆ ಪ್ರೀ ಪ್ಲಾನ್ ಅನ್ನೋಕೆ ಸಾಕ್ಷ್ಯ ಇಲ್ಲ. ಸಿಸಿಟಿವಿ ಪರಿಶೀಲನೆ ವೇಳೆ ಬಯಲಾಯಿತು ಕಿಡಿಗೇಡಿ ಕೃತ್ಯ. ಸಾಕ್ಷ್ಯ ಇಲ್ಲ ಅಂತ ಹೇಳ್ತಾ ಇದ್ರು, ಆದ್ರೆ ಈಗ ಸಾಕ್ಷ್ಯ ಲಭ್ಯ ಆಗಿದೆ. ಸಿಸಿಟಿವಿ ಪರಿಶೀಲನೆ ವೇಳೆ ಕಿಡಿಗೇಡಿಯ ಕೃತ್ಯ ಬಯಲಾಗಿದೆ. ಹಾರೆಯಿಂದ ಸಿಸಿಟಿವಿ ಹೊಡೆದು ಹಾಕ್ತಂತ ಕಿಡಿಗೇಡಿಗಳು ಅಂಗಡಿಗಳಿಗೆ ಬೆಂಕಿ ಹಚ್ಚುವ ಮುನ್ನ ಸಿಸಿಟಿವಿಗಳಿಗೆ ಅಲ್ಲಿ ಹಾರೆಯಿಂದ ಹೊಡೆದಿದ್ದಾರೆ. ನೋಡಿ, ಒಬ್ಬ ಬರ್ತಾ ಇದ್ದಾನೆ ಈಗ. ಈತ ಮೊದಲು ಬಂದು ಅಲ್ಲಿ ಅಂಗಡಿಯನ್ನು ಹೊಡೆಯೋಕೆ ಮುಂಚೆ ಸಿಸಿಟಿವಿಯನ್ನು ನೋಡ್ತಾನೆ. ಸೊ ಅದಾದ ನಂತರ ಅದೇ ಒಂದು ಹಾರೆಯಿಂದ ಸಿಸಿಟಿವಿಯನ್ನು ಕೂಡ ಧ್ವಂಸ ಮಾಡಿದ್ದಾನೆ. ಸೊ ಅಂಗಡಿಗಳಿಗೆ ಬೆಂಕಿ ಹಚ್ಚುವ ಮುನ್ನ ಸಿಸಿಟಿವಿಗಳನ್ನು ಧ್ವಂಸ ಮಾಡಿದ್ದಾರೆ. ಇವರೆಲ್ಲ ಸಮಾಜಕ್ಕೆ ಬೇಡದೇ ಇರುವಂಥ ಕ್ರಿಮಿಗಳು. ನೀವೀಗ ನೋಡ್ತಿರುವಂಥ ದೃಶ್ಯದಲ್ಲಿರುವಂಥ ಯುವಕರು ಹಾರೆಯಿಂದ ಸಿಸಿಟಿವಿಯನ್ನು ಅಲ್ಲಿ ಧ್ವಂಸ ಮಾಡಿರುವಂಥದ್ದಾಗಿದೆ. ಜನ ಅಲ್ಲಿ 100 ಟೆನ್ಷನಲ್ಲಿ ಬದುಕಿಗೆ ಸಾಗಿಸೋದಂಥ ತಲೆಬಿಸಿಲಿದ್ರೆ ಇವರಿಗೆ ಇಂಥ ಕಿತಾಪತಿಗಳು ನೋಡ್ತಾ ಇದ್ದಾರೆ. ಈಗ ಅವತ್ತು ರಾತ್ರಿ ಬಂದು ಹಾರೆ ತಂದು ಅಂಗಡಿಯನ್ನು ಓಪನ್ ಮಾಡೋಕ್ಕೆ ಮುಂಚೆ ಹೊಡೆದಿರುವಂಥದ್ದು. ಜೀವನದಲ್ಲಿ ಜವಾಬ್ದಾರಿ ಇಲ್ಲದೆ ಹೋದರೆ ಇಂಥ ಕೆಲಸಗಳೆಲ್ಲ ಆ್ಯಕ್ಟಿವ್ ಆಗುವಂಥದ್ದು ಆಗುತ್ತೆ. ಸೊ A44 ಹಾಗೇನೆ ಇನ್ನೊಬ್ಬ ಯಾರೋ ಕೇರಳದಿಂದ ಬಂದಂಥ ಇಬ್ಬರು, ಸೊ ಇಬ್ಬರು ನಾಜೀರ್ ಅನ್ನೋನೊಬ್ಬ, ಸೊ ಅವ್ರ ಜೊತೆಗೆ ಇನ್ನೂ ಬೇರೆಯವರು ಕೂಡ ಈ CCTVಯಲ್ಲಿ ಫುಟೇಜಲ್ಲಿ ಯಾರ್ಯಾರು ಸಿಗ್ತಾ ಇದ್ದಾರೆ. ಸೊ ಕೃತ್ಯ ಎಸಗೋಕ್ಕೆ ಮುಂಚೆ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಒಬ್ಬ ಟೋಪಿ ಹಾಕ್ಕೊಂಡು ಬಂದಿದ್ದಾನೆ. ಬಂದ ಮೇಲೆ ಅಲ್ಲಿ CCTV ನೋಡ್ದ ಆತ. ಸೊ ಆ ಹಾರೆಯಿಂದ ಯಾವುದರಲ್ಲಿ ಅಲ್ಲಿ ಡ್ಯಾಮೇಜ್ ಮಾಡೋಕ್ಕೆ ಬಂದಿದ್ನೋ ಆದ್ದರಿಂದಲೇ CCTVಗೆ ಹೊಡೆದಿದ್ದಾನೆ. ಅಂಗಡಿ ಮುಂಭಾಗಕ್ಕೆ ಓಡಿ ಬಂದ ಗುಂಪಿನಲ್ಲಿದ್ದಿಬ್ಬರು ಹಾರೆ ತೆಗೆದುಕೊಂಡು CCTV ಧ್ವಂಸ ಮಾಡಿದಂಥ ಮತ್ತೋರ್ವ.